ಅಂತ ನಾನು ಮಾಡ್ತಿರೋ ಪೂಜೆಗೆ ಈ ಕಾಡಲ್ಲಿ ಹೂ ತಗೊಳ್ಳೋಕೆ ಬಂದಿದ್ದೀನಮ್ಮ. ನಮ್ಮ ಕಷ್ಟಗಳನ್ನೆಲ್ಲ ಆದಷ್ಟು ಬೇಗ ದೂರ ಮಾಡಿ ನಮಗೆ ಒಳ್ಳೆ ಪರಿಹಾರ ಕೊಡುತ್ತಾಯೇ. ಓಹೋ, ಈ ಊರಿನ ಶ್ರೀಮಂತರು ನೀವಿಲ್ಲಿ ಬಂದ ಕಾರಣ ಅಂದ್ರೆ ನಿಮ್ಮ ಮಾತಿನ ಅರ್ಥ ದಣಿ, ನಾನು ನಿಮ್ಮ ಮಗಳ ಸಮಾನ ಇದ್ದೀನಿ. ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕ್ಬಿಡಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಇಲ್ಲಿಂದ ಹೊರಟು ಇನ್ನ ಪ್ರೇಮ ಭಜನೆ ಮಾಡಲು ಬಿಟ್ಟು ಬಿಡ್ತೇನೆ. ನಿಮ್ಮಂತ ಶ್ರೀಮಂತರಿಗೆ ಕಾಮತೂಟ ಬಡಿಸೋಕೆ ನಾನೇನು ಬೀದಿಯಲ್ಲಿ ಬಿದ್ದ ಸೂಳೆ ಅಲ್ಲ. ನಾನು ಸಮಾಜದಿಂದ ಧರ್ಮವನ್ನು ತುಳಿದು ಬಂದ ಶಿವಕಾಂತನ ಹೆಂಡತಿ. ಈ ಕಲ್ಲಿನ ಕೈಗಳಿಗೆ ನಿನ್ನ ದೇಹ ಕಾಲೋದೇ ಸ್ಫೂರ್ತಿ ದೇಹದ ಅಂಗವನ್ನು ಸೇವೆ ಈ ತನಿಖೆ ತಂದ್ರ ಬಾಯಿ ಬಿಗಿಡಿದು ಮಾತಾಡು. ನೋಡು, ನೀನು ಹೇಳಿದ ತಕ್ಷಣ ನಿನ್ ಜೊತೆ ಬಂದು ಬದುಕೋಕೆ ನಾನೇನು ಸೂಳೆ ಅಲ್ಲ. ನೋಡು, ಮರ್ಯಾದಿಂದ ಹೇಳ್ತೀನಿ, ಇಲ್ಲಿಂದ ಹೊರಟೋಗು.
ಕಾಮುಕ. ಪ್ರೇಮ ದೂಟ ಬಡಿಸೋಕೆ ಪ್ರೇಮ ಗೆಮ್ಮ ಎಲ್ಲ ನನ್ನ ಗಂಡನಿಗೆ ಮಾತ್ರ. ನೀನೇನಾದ್ರೂ ನನ್ನ ಮುಂದೆ ಬಂದು ಜೊಳ್ಳು ಸುರಿಸೋಕೆ ಬಂದ್ರೆ ನಿನ್ನ ಹಲ್ಲು ಕೇಳಬೇಕಾಗುತ್ತೆ. ಜೋಕೆ ನನ್ನ ಶೀಲವೆಂಬ ಚೀಲವನ್ನೇನಾದ್ರೂ ಕಚ್ಚಲು ಬಂದರೆ ನನ್ನ ಗಂಡ ಗರುಡನಂತೆ ಹಾರಿ ಬಂದು ನಿನ್ನನ್ನು ಕುಕ್ಕಿ ಘಟದಂತಿರುವ ನಿನ್ನ ಘಟ ಸರ್ಪ ಉಳಿಸಿದನು. ಎಚ್ಚರ ಇದು ಹಾವೊಂದು ತಿನ್ನಲು ಮಾತನಾಡ್ತಾ ಗಂಗಾದಲ್ಲಿ ಕಾಮತ್ತು ತರುಣಿಸಿ ಕಾಮಿನೇಸಿಕೊ ನಿನ್ನಂತವನಿಗೆ ಸುಖ ಕೊಡೋಕೆ ನಾನೇನು ಸೂಳೆ ಅಲ್ಲ, ಭಾರತದ ನಿಜ ಗರತಿ. ನೀನೇ ದೊಡ್ಡ ಮಾಗರತಿ ಕಾಲೇಜ್ ಬರ್ತಿದ್ದೇನೆ ಸುಖ ಕೊಡುವ ರಂಗಟ್ಲ ಇಲ್ಲಿ ಹಾವ ಸಮಾಜದಲ್ಲಿ ರಾಜಾದ್ರಲ್ಲಿ ಗಂಡನ್ನು ಉಂಡು ಮಡಗಿಸಿ ಗಿರಣಿಗೆ ಹೋಗಿ ಬರ್ತಿದ್ದೇನೆ. ತಾನು ಬಿಟ್ಟು ಸುಖ ಕೊಡುವ ರಂಗಟ್ಲ ಇನ್ನು ಹಾವ ಸಮಾಜದಲ್ಲಿ ಬರ್ತೇನೆ. ತಾನು ಬಯಸಿದ ಮನಸ್ಸು ಕೊಡುವ ರಂಗಟ್ಲ ಇನ್ನು ಹಾವ ಸಮಾಜದಲ್ಲಿ ಇದೇ ನಡಲು ಬಂದು ಮಧ್ಯಂತರ ಎದ್ದು ಹೋಗಿ ಮಧ್ಯಂತರ ಎದ್ದು ತಾನು ಬಯಸಿದ ಮನಸ್ಸು ಕೊಟ್ಟು ಬರುವ ರಂಗಟ್ಲ ಇನ್ನು ಹಾವ ಸಮಾಜದಲ್ಲಿ. ಬಾಯಿ, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿದೆಯಲ್ಲ. ಎಲ್ಲ ಹೆಣ್ಮಕ್ಳು ಹಾಗೆ ಇರೋದಿಲ್ಲ. ರಾಮಾಯಣದಲ್ಲಿ ಆ ಸೀತೆಯನ್ನು ಎತ್ತುಕೊಂಡು ಹೋದ ರಾವಣ ಸೀತೆಯನ್ನ ಏನು ಮಾಡೋಕ್ಕೂ ಸಾಧ್ಯವಾಗ್ಲಿಲ್ಲ. ಕಾರಣ ಹನುಮಂತನಿಂದ ಸಹಾಯ ಪಡೆದು ರಾಮನ ಹತ್ರ ಹೋಗಿ ಅವಳು ಗರತಿಯಾದ್ಲು. ಇನ್ನು ಹೇಮರೆಡ್ಡಿ ಮಲ್ಲಮ್ಮ ತನ್ನ ಗಂಡ ಹುಚ್ಚನಾದ್ರು ಅವನ ಜೊತೆ ಸಂಸಾರ ಮಾಡಿ ಅವಳು ನಿಜ ಗರತಿಯಾದ್ಲು. ಹಾಗಿರುವಾಗ ಹೆಣ್ಣು ಮಕ್ಕಳೇ ತಪ್ಪಾಗಿ ಮಾತಾಡುವ ನೀನು ನಿನ್ನನ್ನೇನಾದ್ರೂ ಈ ಸಮಾಜದ ಹೆಣ್ಣು ಮಕ್ಕಳು ನೋಡಿದ್ರೆ ಎದ್ದು ಬಂದು ಎದೆ ಹೋಗ್ತಾರೆ. ಎಚ್ಚರದಿಂದ ಮಾತಾಡು. ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ. ಕಾಮಕುಲದ ಈ ತಗನಿಗೆ ಸೆರಗ ಹಾಸಿ ಕಾಮಿನೇಸಿಕೊಬ್ಬ ಪಾದತಿ
ಹೋಗು ಹೋಗು ಹೊಲಸು ಹಣ್ಣಿನ ಮಗನೇ ಹೋಗು. ಇನ್ನೊಮ್ಮೆ ಸಿಕ್ಕಾಗ ನಾನೇ ನೋಡಿಕೊಳ್ಳುತ್ತೇನೆ. ಯಾರ ಮನೆ? ನನ್ನ ತಂಗಿ ಜ್ಯೋತಿ ಅಲ್ಲವೇ? ಇಲ್ಲಿಗೆ ಏಕೆ ಬಂದೆ ತಂಗಿ? ಹೌದಣ್ಣ, ಇವತ್ತು ಮನೇಲಿ ಪೂಜೆ ಇತ್ತಣ್ಣ, ಅದಕ್ಕೋಸ್ಕರ ಕಾಡಲ್ಲಿ ಹೂ ತಗೊಂಡು ಹೋಗೋಣ ಅಂತ ಬಂದೆ. ಅಣ್ಣ, ನೀನು ನನ್ನ ಸಹೋದರನ ಕೊಲೆ ಮಾಡಿ ಜೈಲು ಸೇರಿದೆ ಅಂತ ಈ ಜನರು ಆಡಿದ ಮಾತನ್ನು ನಂಬಿ ತಪ್ಪು ಮಾಡ್ಬಿಟ್ಟೆ ಅಣ್ಣ, ತಪ್ಪು ಮಾಡ್ಬಿಟ್ಟೆ. ತಂಗಿ, ನನ್ನ ಸಹೋದರನನ್ನು ಕೊಲ್ಲುವಂತ ಕಟಕ ನಾನಲ್ಲಮ್ಮ, ಕಟಕ ನಾನಲ್ಲ. ಅಣ್ಣ ಅಣ್ಣ, ಮುಗ್ಧ ಮನಸ್ಸಿನ ನೀನು ಕೊಲೆ ಮಾಡಿ ಈ ಸಂಬಂಧದ ದೃಷ್ಟಿಯಲ್ಲಿ ಕೊಲೆಗಾರನಾಗ್ಬಿಟ್ಟೆ ಅಲ್ಲಣ್ಣ. ಹೌದು ತಂಗಿ, ಹೌದು, ಕೊಲೆ ಮಾಡದೆ ಕೊಲೆಗಾರನಾದೆ. ಆದರೆ ನನ್ನ ನಿಜವಾದ ಕೊಲೆಗಾರನಾಗಬೇಕಾದರೆ ಆ ಕೆಟ್ಟ ಜನರನ್ನು ಸುಟ್ಟು ಹಾಕಿದಾಗಲೇ ನಿಜವಾದ ಕೊಲೆಗಾರನಾಗುತ್ತಾನೆ. ಅಣ್ಣ, ನಿಜವಾದ ಸತ್ಯ ಏನಂತ ನನಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕಣ್ಣ. ತಂಗಿ, ಸತ್ಯ ಎಂಬ ಸೂರ್ಯನ ಬೆಳಕಿನ ಮುಂದೆ ಸುಳ್ಳೆಂಬ ಕಪ್ಪು ಮೋಡ ಬಂದರೆ ಬರೀ ಕತ್ತಲೆ ಆಗುವುದೆಂದು ತಿಳಿದುಕೊಂಡೆಯಾ? ಸತ್ಯ ಎಂಬ ಬೆಳಕು ಈ ಭೂಮಿಗೆ ಬಿದ್ದಾಗಲೇ ಗೊತ್ತಾಗುವುದು ಸತ್ಯದ ಮರ್ಮ. ಈ ಶಕ್ತಿಶಾಲಿನ ಅಣ್ಣನ ನೋಡಿ ನಾನು ಸೋತು ಸೊರಗಿದು ಹೋದೆನಣ್ಣ, ಸೋತು ಸೊರಗಿ. ಹೌದು ತಂಗಿ, ವಿಧಿಯಾಟಕ್ಕೆ ಸಿಕ್ಕು ಶರಮನಿವಾಸ ಅನುಭವಿಸಿದ ಪಾಪಿ ನಾನು. ಅಂದು ಹುಬ್ಬಳ್ಳಿ ಸಿದ್ದಾರೂಢ ಜಾತ್ರೆಯಲ್ಲಿ ಕರೆದು ಹೋದ ನನ್ನ ತಮ್ಮ ನಿಮ್ಮ ಮನೆಗೇನಾದ್ರು ಬಂದಿದ್ದಾನೇನಪ್ಪ? ಇಲ್ಲ ಇಲ್ಲ, ಅವನು ಎಲ್ಲೂ ಹುಡುಕಿದ್ರು ಅವನು ಸುಳಿವೆ ಸಿಗ್ಲಿಲ್ಲ ಅಣ್ಣ, ಸುಳಿವೆ ಸಿಗ್ಲಿಲ್ಲ. ಅಯ್ಯೋ ವಿಧಿ, ಕರೆದು ಹೋದ ನನ್ನ ತಮ್ಮ ನಿಮ್ಮ ಮನೆಗೂ ಬರ್ಲಿಲ್ಲವೇನಪ್ಪ? ಇಲ್ಲಣ್ಣ, ಆಗಿದೆಲ್ಲ ಆಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಬಾಣ್ಣ, ನಮ್ಮ ಮನೆಗೆ ಹೋಗೋಣ ಬಾ. ತಂಗಿ, ನಾನು ಬರೋದಿಲ್ಲಮ್ಮ. ಏಕೆಂದರೆ ನಾನು ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಕೈದಿ. ಪಾಪಿಗಳ ಲೋಕಕ್ಕೆ ಅಂತ್ಯ ಆಡಲು ತಂಗಿ ನಾನು ಇದೇ ಕಾಡಿನಲ್ಲಿ ಇರ್ತೇನೆ. ಹಣ್ಣು ಹಂಪಲ ತಿಂದು ಬದುಕುತ್ತೇನಮ್ಮ, ಹಣ್ಣು ಹಂಪಲ ತಿಂದು ಬದುಕುತ್ತೇನೆ. ಅಣ್ಣ, ಈ ನನ್ನ ಅಣ್ಣನನ್ನು ಆ ದೇವರ ಕಷ್ಟದಿಂದ ಪಾರು ಮಾಡ್ಬೇಕು ಅಣ್ಣ. ತಂಗಿ, ನಿನಗೆ ಆಪತ್ತಂತೂ ಬಂದಾಗ ಇದೇ ಕಾಡಿನಲ್ಲಿ ಇರುತ್ತೇನೆ. ನಿನಗೆ ಆಪತ್ತು ಬಂದಾಗ ಅಣ್ಣ ಎಂದು ಕೂಗಿದರೆ ಸಾಕು, ಒಂದೇ ನಿಮಿಷದಲ್ಲಿ ಬಂದು ಬಿಡುತ್ತೇನೆ ತಂಗಿ, ಒಂದೇ ನಿಮಿಷದಲ್ಲಿ ಬಂದು ಬಿಡುತ್ತೇನೆ. ಹಾಗಾದ್ರೆ ನಾನು ಇಲ್ಲಿಗೆ ಬಂದು ಅಣ್ಣ ಅಂತ ಕರೆದ್ರೆ ಎಲ್ಲಿದ್ರು ಬರ್ತೀಯಲ್ಲ ಅಣ್ಣ? ಆಯ್ತು ತಂಗಿ, ಬರುತ್ತೇನೆ. ಹಾಗೆ ಆಗ್ಲಿ ಅಣ್ಣ, ನಾನು ಬಂದು ತುಂಬಾ ಹೊತ್ತಾಯ್ತು. ನನಗೋಸ್ಕರ ನಮ್ಮ ಮನೆಯಲ್ಲಿ ಎಲ್ಲರೂ ದಾರಿ ಕಾಯ್ತಿರ್ತಾರೆ. ನಾನು ಇಲ್ಲಿಗೆ ಬರ್ತೀನಣ್ಣ. ಆಯ್ತು ತಂಗಿ, ಹೋಗಿ ಬರಮ್ಮ.